ಇವತ್ತು SIT ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆ. ವಿಠ್ಠಲ್ ಗೌಡರು ಇವತ್ತು ಅದರ ಮುಂದಾತು ವಹಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಅನೇಕ ವಿಷಯಗಳನ್ನ ಬಿಡಿಸ್ತಾ ಹೋದ ಆ ವ್ಯಕ್ತಿ. ಇವತ್ತು ನಮಗೆ ಯಾರೂ ನಂದು ಯಾವ ಸ್ವಂತ ಮನೆ ಇಲ್ಲ, ಏನು ಕೋಟಿಯಲ್ಲಿ ಹಣ ಇಲ್ಲ, ಏನೂ ಇಲ್ಲ. ನಮಗೆ ಇವತ್ತು ಯಾರೂ ಬಾಡಿಗೆ ಸಹಿತ ಕೊಡ್ತಾ ಇಲ್ಲ ಮನೆ, ನನಗೆ ಮತ್ತು ನನ್ನ ತಾಯಿಗೆ. ನಾವು ಮನೇಲಿ ಅವರಿಬ್ಬರು, ನಾನು ಮತ್ತು ನನ್ನ ತಾಯಿ ಅನ್ನೋದನ್ನು ಬಿಡಿಸ್ಕೊಳ್ತಾ ನಮ್ಮ ಪರಿಸ್ಥಿತಿ ಇವತ್ತು ಪೂರ್ತಿ ಬೀದಿಗೆ ಬಿದ್ದದ. ಈ ಜನ ಎಲ್ಲ ನನ್ನ ಹೆಸರಿಗೆ ಕೇಳಿಸಿದ್ದಾರೆ ಇವತ್ತು ಅಂತೆಲ್ಲ. ನಾನು ಹೇಳಿದ ಸತ್ಯ. ಅದು ಒಬ್ಬ ಹೆಣ್ಣುಮಗಳಿಗೆ ಅನ್ಯಾಯ ಆಗಿತ್ತು. ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡೋ ಸಲುವಾಗಿ ನಾನು ಪ್ರಯತ್ನ ಮಾಡಿದ್ವಿ, ಮತ್ತೇನೂ ಅಲ್ಲ. ಅದ್ರ ಜೊತೆಗೆ ಅನೇಕ ಇವತ್ತು ಸಿಗ್ತಾ ಇದ್ದಾವ ಸತ್ಯಗಳು, ವಾಸ್ತವ ಸತ್ಯಗಳು SIT ಕೈಗೆ. ಅದು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಇವತ್ತು SIT ಅನ್ನುವಂಥ ಮಾತನ್ನು ಹೇಳಿದರು. ಅವರು ತೋಡಿಕೊಂಡಂಥ ಹೇಳಿಕೊಂಡಂಥ ನೋವು ನೋಡಿದಾಗ ಸಹಜವಾಗಿದು ಏನೋ ಒಂದು ಹೇಳ್ತಾ ಇದ್ದಾರಪ್ಪ ಅಂತ ಅನ್ನಿಸ್ಲೇ ಇಲ್ಲ. ಹೃದಯಾಂತರಾಳದ ಮಾತುಗಳನ್ನ ಆ ವ್ಯಕ್ತಿ ಮಾತಾಡಿದ್ದು ನೋಡಿದಾಗ ಇರ್ಬೋದು, ಭಾವನೆಗೊಳಗಾದ ವ್ಯಕ್ತಿ ಒಂದಿಷ್ಟು ಕೆಲವು ಕಡೆ ಊಗಿನಲ್ಲಿ ಏನು ಹೇಳಿರ್ಬೋದು, ಅದನ್ನು ಮಾಡುವಲ್ಲೇ. ಆದರೆ ಇಲ್ಲಿ ಮುಖ್ಯ ನಮಗೆ ಬೇಕಾಗಿದ್ದು ನ್ಯಾಯದ ತನಿಖೆ ಆಗಬೇಕಾಗಿತ್ತು. ಆ ವ್ಯಕ್ತಿಯ ಸಾವಿನ ಹಿಂದೆ ಯಾರಿದ್ದಾರೆ ಅನ್ನೋ ಗುರುತಾಗಬೇಕಾಗಿತ್ತು. ಆ ದಿಶೆಯತ್ತು ಹೋಗುವಲ್ಲೇ ಆ ವಿಡಿಯೋ ಭಾಳಷ್ಟು ಸಹಕಾರ ಆಯಿತು. ಭಾಳಷ್ಟು ಈ ದೇಶದ ಜನರಿಗೆ ಹೋಗಿ ಮುಟ್ಟಿದ್ದರಿಂದಾಗಿ ಜನನೂ ಆಶ್ಚರ್ಯದಿಂದ ನೋಡುವಂಗಾಯಿತು. ಅದು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸಹಿತ NIA ಮಾಡೋದು ಮತ್ತೇನು ಮಾಡ್ಬೇಕು ಅನ್ನೋವಂಥ ವಿಚಾರಗಳು ಬರಲಿಕ್ಕೆ ಕಾರಣೀಭೂತ ಆಯಿತು. ಯಾಕಂದ್ರೆ 13-14 ವರ್ಷಗಳಾಗ್ತಾ ಬಂದು ಅದ್ರ ಬಗ್ಗೆ ಕೆಲವು ಜನ ಬೆನ್ನು ಹಚ್ಚಿದ್ರು, ಇಲ್ಲಂತಲ್ಲ. ತಾಯಿ ಬೇರೆ ಹಾದಿಲ್ಲ, ತಂದೆ ಬೇರೆ ಹಾದಿಲ್ಲ, ಸ್ವತಃ ಮಾವ ವಿಠ್ಠಲಗೌಡ ಅವ್ರಿಗೂ ಬೇರೆ ಹಾದಿಲ್ಲ. ಅವ್ರು